ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಅಷ್ಟೇ ಗ್ರಾಸರೀಸ್ ತರಬೇಕು ಅಂತ ಡಿಮಾರ್ಟ್ಗೆ ಹೋಗಿದ್ವಿ. ಇರೋದೇನೋ ಇಬ್ಬರೇ, ಆದರೆ ಇಷ್ಟೆಲ್ಲ ನೀಡಿದೆಯಾ ಅಂತ ಅನಿಸುತ್ತೆ ಇದೆಲ್ಲ ನೋಡಬೇಕಾದ್ರೆ. ನಾವು ಹೋಗಿದ್ದೇನೋ ಪಕ್ಕದಲ್ಲಿರೋ ಮಂಡ್ಯದಲ್ಲಿರೋ ಡಿಮಾರ್ಟ್ಗೆ, ಇವಾಗ ಹೊಸದಾಗಿ ಓಪನ್ ಆಗಿದೆ. ಲಾಸ್ಟ್ ಮಂತ್ ಕೂಡ ಹೋಗಿದ್ವಿ ಮತ್ತು ಈ ಮಂತ್ ಕೂಡ ಹೋಗಿದ್ದೀವಿ. 1 ಮಂತಿಗೆ ಒಂದು ಹೋಗಬೇಕಾಗುತ್ತೆ. ಅಲ್ಲಿ ಏನಂದರೆ ಸ್ವಲ್ಪ ಆಫರಲ್ಲಿ ಸಿಗುತ್ತೆ. ಸೊ ನಮ್ಮಿಬ್ಬರಿಗೆ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಎಷ್ಟಾಯಿತು ಅಂತ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ, ವೀಡಿಯೋ ಕೊನೆವರೆಗೂ ನೋಡಿ. ನೋಡಿದ್ರಲ್ಲ, ಇಷ್ಟೆಲ್ಲ ತೊಗೊಂಡಿರೋದು ನಾವೇ. ಮೊದಲಿಗೆ ಜಾಸ್ತಿ ಯೂಸ್ ಆಗೋದು ಉಪ್ಪು. ಸೊ ಅದನ್ನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೆ. ಎಲ್ಲ ಒಂದೊಂದಾಗಿ ಎಲೆಕ್ಟ್ರಿ ತುಂಬ ಫಾಸ್ಟಾಗಿ ವೀಡಿಯೋ ಇಟ್ಬಿಟ್ಟಿದ್ದೀನಿ. ಇನ್ನು ದೇವ್ರ ಮನೆಗೆ ಬೇಕಾಗಿರೋದು, ವಾಶ್ರೂಮ್ಗೆ, ಅಡುಗೆ ಮನೆಗೆ, ರೂಮ್ಗೆ, ಹಾಲ್ಗೆ ಅಂತ ಪ್ರತಿಯೊಂದಕ್ಕೂ ಒಂದೊಂದು ಸಪ್ರೇಟಾಗಿದ್ದೇ ಇರುತ್ತೆ. ಇನ್ನು ಈ ಮ್ಯಾಗಿ, ಗುಲಾಬ್ ಜಾಮೂನ್ ಇದೆಲ್ಲ ನನ್ನ ಹಸ್ಬೆಂಡ್ ಚಾಯ್ಸು. ಅವ್ರು ಜಾಸ್ತಿ ಇದನ್ನೆಲ್ಲ ಇಷ್ಟಪಡ್ತಾರೆ ಅಂತ ಅವ್ರು ತೊಗೊಂಡಿದ್ದಾರೆ. ಇನ್ನು ಈ ಕಾಫಿ ಪೌಡ್ರು ಬೇರೆ ಎಲ್ಲ ನನ್ನ ನೀರಷ್ಟೇ. ಇನ್ನು ಸ್ವಲ್ಪ ಬಂದು ಅಡುಗೆ ಮನೆಗೆ ಬೇಕಾದದ್ದು ರೆಗ್ಯುಲರಾಗಿ ಏನೇನು ಬೇಕೋ ಅದೆಲ್ಲ ಇದೆ. ಇಲ್ಲೇ ಪಕ್ಕದಲ್ಲಿರೋ ಅಂಗಡಿಲಿ ತೊಗೊಬೋದು. ಬಟ್ ಇಲ್ಲಿಗಿಂತ ಅಲ್ಲಿ ತುಂಬ ಕಡಿಮೆ ಇರುತ್ತೆ ಪ್ರೈಸ್ ಅನ್ನೋದ್ರಿಂದ ಅಲ್ಲಿಗೆ ಹೋಗ್ಬಿಡ್ತೀವಿ. ಮತ್ತು ಪದೇ ಒಂದೊಂದಾಗಿ ತರೋದು ತುಂಬ ಕಷ್ಟ ಆಗುತ್ತೆ. ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ. ಸೊ ಒಟ್ಟಿಗೆ ತಂದುಬಿಟ್ರೆ ಅಷ್ಟಾಗಿ ಗೊತ್ತಾಗಲ್ಲ. ಇನ್ನು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಕಂಫರ್ಟ್ ಅಂತ ಬೇಕೇ ಬೇಕು. ಸೊ ಅದನ್ನು ತೊಗೊಂಡ್ಬಿಟ್ಟೆ. ಲಿಕ್ವಿಡ್ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಇನ್ನೂ ಇತ್ತು ಅಂದ್ಬಿಟ್ಟು ಸೊ ನಾನು ಅಷ್ಟಾಗಿ ತೊಗೊಳ್ಳಿಲ್ಲ. ಕಂಫರ್ಟ್ ಮಾತ್ರ ಇನ್ನೊಂದು ತೊಗೊಂಡಿದ್ದೆ. ಇನ್ನು ಅಡುಗೆ ಮನೆಗೆ ಈ ಬೇಳೆ, ಸಕ್ಕರೆ, ಹೆಸರು ಬೇಳೆ, ಕಡಲೆಕಾಳು, ಈ ತುಪ್ಪ, ಅರಿಶಿನ ಇದೆಲ್ಲ ತೊಗೊಂಡೆ. ಇನ್ನು ದೇವ್ರ ಮನೆಗೆ ಸಾಂಬ್ರಾಣಿ, ದೀಪಕ್ಕೆ ಎಣ್ಣೆ, ಗಂಧದ ಕಡ್ಡಿ, ಕರ್ಪೂರ ಇಷ್ಟು ನೀಡಿದ್ದೇ ಇರುತ್ತೆ, ಅದು ತೊಗೊಂಡೆ. ಇನ್ನು ಈ ತುಪ್ಪನೂ ಅಷ್ಟೇ, ಒನ್ಸ್ ತೊಗೊಂಡ್ಬಿಟ್ರೆ 3 ಮಂತ್ಸ್ವರೆಗೂ ಅದೇ ಬರುತ್ತೆ. ಇಲ್ಲಿ ಡೈಲಿ ಹೋಗಿ ಚಿಕ್ಕದಾಗಿ ತರೋದಕ್ಕಿಂತ ಒಟ್ಟಿಗೆ ತಂದಿಟ್ಬಿಟ್ರೆ ಒಂದು 3 ಮಂತ್ಸ್ವರೆಗೂ ಏನೂ ತೊಂದರೆ ಆಗೋಲ್ಲ. ಈ ಬಿಸ್ಕೆಟ್ ನನಗೆ ಹೇಗೆ ಅಂದರೆ ಯಾವಾಗಲಾದ್ರೂ ತಿನ್ನಬೇಕು ಅನ್ಸಿದ್ರೆ ಮಾತ್ರ ತಿಂತೀನಿ, ಇಲ್ಲ ನನಗೆ ಬರೀ ಕಾಫಿ ಅಷ್ಟೇ ಇಷ್ಟ ಆಗೋದು. ಇನ್ನು ಅಡುಗೆಗೆ ಆಯಿಲ್ ನೋಡಿದ್ರೆ ನಾವು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು. ಅದು 2 ಲೀಟ್ರ್ ತೊಗೊಂಡೆ. ಇಬ್ಬರಿಗೆ 5 ಲೀಟ್ರ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು 2 ಲೀಟ್ರ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಹೆಸರು ಕಾಳು ಇದು ನೋಡಿದ್ರೆ ಪಾಪ್ಕಾರ್ನು, ನನ್ನ ಕಂಟೆಂಟ್ ಸಿಗಲಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನನಗೋಸ್ಕರ ತಕ್ಕೊಟ್ಟಿರೋದು. ಇದನ್ನು ಮಾಡಿ ಕಂಟೆಂಟಾಗಿ ಹಾಕು ಅಂತ ಹೇಳ್ತಾರೆ. ಅದರಲ್ಲಿ 2 ವೆರೈಟಿ ತೊಗೊಂಡಿದ್ದೀನಿ. ಒಂದು ನ್ಯಾಚುರಲ್ಲು, ಒಂದು ಬಟರ್ ಪಾಪ್ಕಾರ್ನು. ಅದು ನೋಡಿದಾಗೆಲ್ಲ ಹಿಂದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಅದನ್ನು ಚೆಕ್ ಮಾಡಿದ್ರೆ ಅದರಲ್ಲಿ ಏನೋ ಆಯಿಲ್ ಯೂಸ್ ಮಾಡಿ ಅಂತ ಮೆನ್ಷನ್ ಮಾಡೇ ಇರಲಿಲ್ಲ. ಸೊ ನಾನು ಆಮೇಲೆ ಸರಿ ಗೂಗಲ್ಲೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಅವಲಕ್ಕಿ ಸ್ವಲ್ಪ ಬೇಕಿತ್ತು ಮನೆಗೆ, ದೇವ್ರಿಗೆ ಇಡೋಕ್ಕಾದ್ರೂ ಸರಿ. ಅವಲಕ್ಕಿ ಉಪ್ಪಿಟ್ಟು ಹಸ್ಬೆಂಡಿಗೆ ಜಾಸ್ತಿ ಇಷ್ಟ, ಸೊ ಜಾಸ್ತಿ ತೊಗೊಂಡಿದ್ದಾರೆ. ಇನ್ನು ಕಡಲೆಕಾಳು ಸಾಂಬಾರು ಇಲ್ಲಿರೋ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಜಾಸ್ತಿ ಯೂಸ್ ಆಗೋದು ಇದೇನೆ. ಇದು ಹೆಸರು ಕಾಳು ಮತ್ತು ಬೇಳೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಮನೇಲಿ. ಈ ಡಿಮಾರ್ಟ್ಗೆ ಹೋದಾಗಂತೂ ಏನೇನು ತೊಗೊಬೇಕು ಏನೇನು ಬಿಡಬೇಕು ಅಂತ ನೆನಪೇ ಆಗಲ್ಲ. ನೋಡಿದ್ದಕ್ಕೆಲ್ಲ ಆಸೆ ಆಗುತ್ತೆ, ಬಟ್ ಬಿಲ್ ನೋಡಿದಾಗಲೇ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಇನ್ನು ತಂದಿರೋ ಐಟಮ್ಸ್ನೆಲ್ಲ ಅರೇಂಜ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡಿದೆ. ಬಾಕ್ಸ್ಗಳಿಗೆಲ್ಲ ಹಾಕಿ ನೀಟಾಗಿ ಫಿಲ್ ಮಾಡಿಟ್ಟಿದ್ದೀನಿ. ಇನ್ನು ಕಡಲೆ ಬೀಜ ಬಂದ್ಬಿಟ್ಟು ಬಿಸಿಬೇಳೆ ಭಾತ್ಕಷ್ಟೇ ನಮ್ಮ ಮನೇಲಿ ಯೂಸ್ ಮಾಡೋದು, ಬೇರೆ ಯಾವುದಕ್ಕೂ ಅಷ್ಟಾಗಿ ಯೂಸ್ ಮಾಡಲ್ಲ. ಇನ್ನು ಉದ್ದಿನ ಬೇಳೆ ಜಾಸ್ತಿ ಯೂಸೇ ಮಾಡಲ್ಲ, ಯಾಕಂದರೆ ನಮ್ಮ ಮನೇಲಿ ದೋಸೆ ಇಡ್ಲಿ ಮಾಡಲ್ಲ. ಸೊ ಇನ್ನು ಮುಂದೆ ಯೂಸ್ಗೆ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಅದು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡಿತ್ತು. ದೋಸೆ ಇಡ್ಲಿ ಎಲ್ಲ ಸ್ವಲ್ಪ ಇಷ್ಟಪಡೋದು ನಾನು. ಇನ್ನು ಹಸ್ಬೆಂಡಿಗೆ ಅದೆಲ್ಲ ಇಷ್ಟ ಆಗಲ್ಲ. ಹುಳಿ ಇಲ್ಲ ಅಂದರೆ ತಿಂತಾರೆ, ಅದೇ ಏನಾದ್ರು ಸ್ವಲ್ಪ ಹುಳಿ ಇತ್ತು ಅಂತ ಅಂದರೆ ತಿನ್ನಲ್ಲ. ಸೊ ಇದೆ ನೆಕ್ಸ್ಟ್ ಸಕ್ಕರೆ, ಅದು ಸ್ವಲ್ಪನೇ ಯೂಸ್ ಆಗೋದು ನಮ್ಮ ಮನೆ. ಅದು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀವಿ. ಅದು ನಾನು ತೊಗೊಂಡಿಲ್ಲ, ಆ್ಯಕ್ಚುಲಿ ಅವ್ರು ತೊಗೊಂಡಿರೋದು. ಸಕ್ಕರೆ ಏನಂದರೆ ನಾನು ಬರೀ ಕಾಫಿಗೆ ಅಷ್ಟೇ, ಡೈಲಿ 2 ಟೈಮ್ 2 ಸ್ಪೂನ್ ಯೂಸ್ ಆಗೋದಷ್ಟೇ. ನಾನು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ಡಿಮಾರ್ಟಲ್ಲಿ ಕೊಡೋ ಕವರ್ ಅಂತೂ ತುಂಬ ಸೆನ್ಸಿಟಿವ್ ಇರುತ್ತೆ. ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಸುಮ್ಮನೆ ಐಟಮ್ಸ್ ಅಷ್ಟೇ ವೇಸ್ಟ್ ಆಗುತ್ತೆ. ಕವರ್ ಅಂತೂ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ, ನೋಡ್ಕೊಂಡು ಓಪನ್ ಮಾಡಬೇಕಷ್ಟೇ. ಅವ್ರು ಪ್ಯಾಕಿಂಗ್ ಮಾಡೋದಂತೂ ಇನ್ನೂ ವಿಚಿತ್ರ. ಪ್ಲಾಸ್ಟರ್ನ ಓಪನ್ ಮಾಡ್ತಿದ್ದಂಗೆ ಕವರ್ ಫುಲ್. ಇನ್ನು ಸ್ಪೈಸಸ್ಗೆಲ್ಲ ಏಲಕ್ಕಿ ಒಂದೇ ತಂದಿದ್ದು, ಏಲಕ್ಕಿ ಮತ್ತು ಲವಂಗ 2 ಜಾಸ್ತಿ ತಂದಿದ್ದು. ಚಕ್ಕೆ ಹುಡುಕಿದ್ವಿ, ಡಿಮಾರ್ಟಲ್ಲಿ ಸಿಗಲಿಲ್ಲ, ಸೊ ಆಚೆ ತಗೊಳ್ಳೋಣ ಅಂತ ಬಂದ್ಬಿಟ್ವಿ. ಜೊತೆಗೆ ಬೇ ಲೀಫ್ ಕೂಡ ತೊಗೊಂಡಿದ್ವಿ, ಅದನ್ನು ಮರ್ತೇ ಬಿಟ್ಟಿದ್ದೀನಿ, ಸಾರಿ. ಇನ್ನೇನು ಎಲ್ಲ ಅರೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಕಿಚನ್ ಮೆಸ್ಸಿಯಾಗೇ ಇರುತ್ತೆ, ಅದನ್ನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ತೆಗೆದು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾವಾಗಲೂ ಅರೇಂಜ್ ಮಾಡೋದು ನೋಡೋದು ಇಷ್ಟೇ. ಫ್ರಂಟಲ್ಲಿ ಯಾವಾಗಲೂ ಫಿಲ್ ಆಗಿರೋವಂಥದ್ದು ಮತ್ತು ಒಂದೇ ಥರ ಇರೋವಂಥ ಬಾಕ್ಸ್ಗಳನ್ನ ಅಷ್ಟೇ ಇಡಬೇಕು ಅಂದ್ಕೊತೀನಿ. ಹಾಗೆ ಇಟ್ಟಿದ್ದೆ. ಚಿಕ್ಕದು ಮಧ್ಯದಲ್ಲೇ ಸ್ಪೈಸಸ್ ಬಾಕ್ಸ್ ಇಟ್ಟಿದ್ದೀನಿ, ಯಾಕಂದರೆ 2 ಆ ಕಡೆ ಈ ಕಡೆ ಮಿಕ್ಸ್ ಆಗಬಾರ್ದು ಅಂತ. ಇಲ್ಲೂ ಹಾಗೆ ಚಿಲ್ಲಿ ಪೌಡ್ರ್ ಇನ್ನೂ ಫಿಲ್ ಮಾಡಬೇಕಿತ್ತು, ಸೊ ಅದನ್ನು ಪೆಂಡಿಂಗಲ್ಲಿ
ನೆಕ್ಸ್ಟ್ ದೊಡ್ಡ ಬಾಕ್ಸ್ಗಳನ್ನ ಅರೇಂಜ್ ಮಾಡೋಕ್ಕೆ ಹೋದೆ. ಒಳಗಡೆ ಏನೇನಿತ್ತು ಅಂತ ಎಲ್ಲ ಚೆಕ್ ಮಾಡಿ ಸ್ಟೀಲ್ ಬಾಕ್ಸ್ನೆಲ್ಲ ಯಾವಾಗಲೂ ಹಿಂದೆ ಇಟ್ಬಿಡ್ತೀನಿ, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಮಾತ್ರ ಫ್ರಂಟಲ್ಲಿ ಇಡ್ತೀನಿ. ಇನ್ನು ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ಇನ್ನೊಂದು ದೊಡ್ಡ ಬಾಕ್ಸ್ನಲ್ಲಿ ಫಿಲ್ ಮಾಡೋಣ ಅಂತ ಹೋದೆ. ಆದರೆ ಒಂದು ಬಾಕ್ಸಲ್ಲಿ ಸ್ಪೇಸ್ ಸಾಲೇ ಇಲ್ಲ, ಸೊ ಇನ್ನೂ ದೊಡ್ಡ ಬಾಕ್ಸ್ ಬೇಕಿತ್ತು. ಹಂಗೆ ಅಡುಗೆ ಮನೆಗೆ ಹೋದೆ. ಮೇಲ್ಗಡೆ ಇಟ್ಟಿನ ನೀಟಾಗಿ ತೆಗೆದು ವಾಶ್ ಮಾಡಿಕೊಂಡು ಅದರಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಸ್ವಲ್ಪ ಸ್ಪೇಸ್ ಕಡಿಮೆನೇ ಇತ್ತು. ಇನ್ನೂ ಒಂದೆರಡು ಐಟಮ್ ಎಕ್ಸ್ಟ್ರಾ ಇದ್ದಿದ್ರು, ಅದರಲ್ಲೂ ಇಡಿಸ್ತಾನೆ ಇರಲಿಲ್ಲ. ಹೇಗೋ ಎಲ್ಲ ಅಡ್ಜಸ್ಟ್ ಮಾಡಿ ಫಿಲ್ ಮಾಡಿ ಇಟ್ಟೆ. ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದಕ್ಕೆ 4500 ಸಮಥಿಂಗ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.